ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಟ್ರೋ 3ನೇ ಹಂತದ ಯೋಜನೆಯನ್ನು 100 ಕಿಲೋಮೀಟರ್ ಕಾಮಗಾರಿಗೆ ಜನವರಿಯಲ್ಲಿ ಟೆಂಡರ್ನ ಕರೆದಿದ್ದಾರಂತೆ. ಈಗ ಜನವರಿನಲ್ಲಿ ಮೆಟ್ರೋ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ 2027ರ ಅಂತ್ಯಕ್ಕೆ ಏರ್ಪೋರ್ಟ್ವರೆಗೂ ಮೆಟ್ರೋ ತಲುಪ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಈ ಮೆಟ್ರೋ ಕಾಮಗಾರಿ ಕೆಲಸ ಏನಿದೆ ಅದನ್ನ ಮಾಡೋದಕ್ಕೆ ಅದಾನಿ ಕಂಪ್ನಿಗೆ ಗುತ್ತಿಗೆಯನ್ನ ನೀಡಿದಾರಂತೆ. 100 ಕಿಲೋಮೀಟರ್ ಕಾಮಗಾರಿಗೆ ಜನವರಿಯಲ್ಲಿ ಟೆಂಡರ್ನ ಕರೀಲಾಗ್ತಿದೆಯಂತೆ. ಮುಂದಿನ ತಿಂಗಳು ಮೆಟ್ರೋ 3ನೇ ಹಂತದ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಮೆಟ್ರೋ ಕೆಲಸವನ್ನ ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಕಿಲೋಮೀಟರ್ವರೆಗೂ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಾಳೇನ ಅಗ್ರಹಾರದಿಂದ ತಾವರೆಕೆರೆ ಕಡೆಗೆ 7.50 ಕಿಲೋಮೀಟರ್ ಉದ್ದದ ಎತ್ತರಿಸಿದ ವಿಭಾಗ 6 ನಿಲ್ದಾಣಗಳನ್ನ ಮಾಡ್ಲಾಗ್ತಿದೆಯಂತೆ. 2026ರ ಮೇನಲ್ಲಿ ಉದ್ಘಾಟನೆ ಕೂಡ ಮಾಡ್ತಾ ಇದೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಡೈರಿ ಸರ್ಕಲ್ನಿಂದ ನಾಗರಬಾವಿವರೆಗೆ 13.76 ಕಿಲೋಮೀಟರ್ ಉದ್ದದ ಭೂಗತ ವಿಭಾಗ ಅಂದರೆ 12 ನಿಲ್ದಾಣಗಳು 2026ರ ಡಿಸೆಂಬರ್ನಲ್ಲಿ ವಾಣಿಜ್ಯ ಸೇವೆಗೆ ಯೋಜಿಸಲಾಗಿದೆ ಅಂತ ತಿಳಿಸಲಾಗಿದೆ. ನೆಕ್ಸ್ಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಕೃಷ್ಣರಾಜಪುರದವರೆಗೆ ಹೊರವಲಯದ ರಸ್ತೆಯಲ್ಲಿನ 19.75 ಕಿಲೋಮೀಟರ್ ಉದ್ದದ ಮಾರ್ಗ 13 ಎತ್ತರಿಸಿದ ನಿಲ್ದಾಣಗಳು ಹಾಗೆ 2026ರ ಡಿಸೆಂಬರ್ನಲ್ಲಿ ಆರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಹಂತ B2 ಅಂತ ಹೇಳಲಾಗಿದೆ. ಹೆಬ್ಬಾಳದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ 27 ಕಿಲೋಮೀಟರ್ ಉದ್ದದ ಮಾರ್ಗವನ್ನು 2027ರ ಜೂನ್ನಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಹೆಬ್ಬಾಳದಿಂದ ಕೃಷ್ಣರಾಜಪುರದವರೆಗೆ 11 ಕಿಲೋಮೀಟರ್ ಉದ್ದದ ಮಾರ್ಗ 2027ರ ಡಿಸೆಂಬರ್ನಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. 2027ರ ಅಂತ್ಯದ ವೇಳೆಗೆ ಮೆಟ್ರೋ ಜಾಲದ ಒಟ್ಟು ಉದ್ದ 175.55 ಕಿಲೋಮೀಟರ್ವರೆಗೂ ವಿಸ್ತರಣೆ ಮಾಡಲಾಗ್ತಿದೆ ಅಂತ ತಿಳಿಸಿದ್ದಾರೆ. 2027ರ ಡಿಸೆಂಬರ್ ವೇಳೆಗೆ ನಗರದಲ್ಲಿ 175 ಕಿಲೋಮೀಟರ್ ಉದ್ದದಷ್ಟು ಮೆಟ್ರೋ ಮಾರ್ಗ ಕಾರ್ಯಾರಂಭವಾಗ್ತಾ ಇದೆ ಅಂತ DCM DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. BMRCA ಕಚೇರಿಯಲ್ಲಿ ಮೆಟ್ರೋ ಕಾಮಗಾರಿಗಳ ಪ್ರಗತಿ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯನ ತಿಳಿಸಿದ್ರು. ಪ್ರಸ್ತುತ 96 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಕಾರ್ಯನಿರ್ವಹಿಸ್ತಾ ಇದೆ. ಹಳದಿ ಮಾರ್ಗ RV ರಸ್ತೆ ಬೊಮ್ಮಸಂದ್ರ ಆರಂಭವಾದ ನಂತರದ 1 ಲಕ್ಷ ಜನ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 30% ದಟ್ಟಣೆ ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಮುಂದಿನ ವರ್ಷ ಅಂದರೆ 2026 41 ಕಿಲೋಮೀಟರ್ ಉದ್ದದ ಮಾರ್ಗನ ಕಾರ್ಯಾರಂಭ ಮಾಡ್ತಾ ಇದ್ದೀವಿ. ಹಾಗೆ 2027ರ ಡಿಸೆಂಬರ್ ವೇಳೆಗೆ ವಿಮಾನ ನಿಲ್ದಾಣ ಮಾರ್ಗ ಸೇರಿದಂತೆ 38 ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಪೂರ್ಣಗೊಳಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಆ ಮೂಲಕ ಬೆಂಗಳೂರಿನಲ್ಲಿ 175 ಕಿಲೋಮೀಟರ್ ಉದ್ದದ ಮಾರ್ಗ ಕಾರ್ಯನಿರ್ವಹಿಸಲಾಗಿದೆ. ಇದರ ಹೊರತಾಗಿ ಮಾಗಡಿ ರಸ್ತೆಯಲ್ಲಿ ತಾವರೆಕೆರೆವರೆಗೂ ಕೂಡ ಹೊಸಕೋಟೆ ಬಿಡದಿವರೆಗೂ ಕೂಡ ನಾವು ಈ ಒಂದು ಮಾರ್ಗವನ್ನು ವಿಸ್ತರಣೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ 2027ನೇ ಇಸ್ವಿ ವರ್ಷದಲ್ಲಿ ಬೆಂಗಳೂರಿನ ಯಾವ್ಯಾವ ಜಾಗದಲ್ಲಿ ಕಂಪನಿಗಳಿದೆ, ಎಲ್ಲೆಲ್ಲಿ ಜನಗಳು ಜಾಸ್ತಿ ಓಡಾಡ್ತಾರೆ, ಅವ್ರಿಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂತ ನೋಡಿ ಆ ಒಂದು ಜಾಗದಲ್ಲಿ ಎಲ್ಲನೂ ಕೂಡ ಎಲ್ಲ ಕಡೆನೂ ಮೆಟ್ರೋ ಮಾರ್ಗವನ್ನು ಮಾಡಲಾಗ್ತಾ ಇದೆ. ಇದರಿಂದ ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ. 3-4 ಅವರು 5-6 ಅವರು ಟ್ರಾಫಿಕಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಹೋಗೋದು ತಪ್ತಾ ಇದೆ. ಒಂದು 4-5 ಅವರ್ ಹೋಗೋವಂಥ ಜರ್ನಿನ ಅರ್ಧ ಗಂಟೆ ಒಂದು ಗಂಟೆನಲ್ಲಿ ಹೋಗುವಂಥ ಒಂದು ಅನುಕೂಲ ಆಗ್ತಾ ಇದೆ. ಇದರಿಂದಾಗಿ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಅಷ್ಟೆಲ್ಲ ಸರ್ಕಾರಕ್ಕೂ ಕೂಡ ಇದರಿಂದ ತುಂಬಾ ಲಾಭ ಆಗ್ತಾ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳು ಮೆಟ್ರೋಗೆ ತಗೊಳ್ತಾ ಇರೋದ್ರಿಂದಾಗಿ ನಮ್ಮ ಮಿಕ್ಕುಳಿದಂಥ ಜಮೀನುಗಳಿಗೆ ತುಂಬ ಬೆಲೆ ಏರಿಕೆ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ದೇಶ ಮುಂದುವರಿತಾ ಇದೆ ಅಂತ ಅನ್ಕೊಂಡು ನಾವು ಮುಂದೆ ಹೋಗ್ತಾ ಸುತ್ತಮುತ್ತಲಿನ ವ್ಯವಸಾಯದ ಜಮೀನೆಲ್ಲನೂ ಕಾಡು ಜಮೀನೆಲ್ಲನೂ ಕಡಿದು ನಾವು ಈ ರೀತಿಯಾಗಿ ಕಂಪ್ನಿಗಳು, ಮೆಟ್ರೋಗಳು, ಏರ್ಪೋರ್ಟ್ಗಳು ಅಂತೇಳಿ ಮಾಡ್ತಾ ಇದ್ರೆ ಕೊನೆಗೊಂದಿನ ಎಲ್ರಿಗೂ ಕೂಡ ಹೊಟ್ಟೆಗೆ ಊಟ ತಿನ್ನೋಕ್ಕೂ ಕಷ್ಟ ಆಗೋಂಥ ಪರಿಸ್ಥಿತಿ ಬರುತ್ತೆ. ಕೈಯಲ್ಲಿ ದುಡ್ಡಿದ್ರು ಕೂಡ ಊಟ ತಿನ್ನೋದಕ್ಕೆ ಊಟ ಇರೋದಿಲ್ಲ. ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.